Bengaluru has given its citizens a lot to be proud of. A salubrious climate, gardens and lakes that make the city charming. An IT industry that's the pride of the country and the envy of the world. A pioneering role in the biotechnology revolution. Leadership in the education sector. A reputation as a top-quality healthcare hub. A vibrant tourism industry. Vast reserves of intellectual talent. The list is endless. ತನ್ನದೇ ಆದ ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿರುವ ಬೆಂಗಳೂರು ನಗರವು ಹಲವು ನೆರೆ ರಾಜ್ಯಗಳಿಗೆ ಸಮೀಪದಲ್ಲಿರುವ ಕಾರಣದಿಂದ ಅತಿ ಹೆಚ್ಚಿನ ಸಾಂಸ್ಕೃತಿಕ ಘರ್ಷಣೆ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಅಂತೆಯೇ ಅತಿ ಹೆಚ್ಚಿನ ಬದಲಾವಣೆಗಳನ್ನು ಕಾಣುತ್ತಿದೆ. ವ್ಯತಿರಿಕ್ತ ಪರಿಣಾಮವಾಗಿ ನಮ್ಮ ನಗರ ತನ್ನ ಸಾಂಸ್ಕೃತಿಕ ಸ್ವಂತಿಕೆಯನ್ನೇ ಕಳೆದುಕೊಳ್ಳುವ ಭೀಕರ ಪರಿಣಾಮವನ್ನು ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಹಜವಾಗಿಯೇ ಉದ್ಭವಿಸುವ ಜಟಿಲ ಸಮಸ್ಯೆಗಳು ಮತ್ತು ದುಷ್ಪರಿಣಾಮಗಳನ್ನು ತಡೆಗಟ್ಟಿ ನಮ್ಮ ಪ್ರೀತಿಯ ಸುಸಂಸ್ಕೃತ ನಗರವನ್ನು ಇವುಗಳಿಂದ ಕಾಪಾಡಲು ತಕ್ಷಣ ಕಾರ್ಯಪ್ರವೃತ್ತರಾಗುವ ತೀವ್ರ ಅವಶ್ಯಕತೆ ಇದೆ. ಬೆಳವಣಿಗೆ ಹೊಂದಿರುವ ಇತರೆ ಯಾವುದೇ ನಗರಗಳಲ್ಲಿನಂತೆ ಜನರ ಮೊರೆಗಳಿಗೆ ತಕ್ಷಣ ಸ್ಪಂದಿಸುವುದು ಕೂಡ ಈಗ ಮುಖ್ಯವಾಗಿದೆ. Bangalore will be a better city if the residents, along with their local elected representatives and officials, participate in the development process of their neighborhoods. Recognizing this, Mr. Rajiv Chandrasekhar, Member of Parliament, set up the Namma Bengaluru Foundation. The Namma Bengaluru Foundation is working towards making Bengaluru a modern city. ಬೆಂಗಳೂರು ಪ್ರತಿಷ್ಠಾನವು ನಗರವಾಸಿಗಳು ಮತ್ತು ನಗರವಾಸಿಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಎಲ್ಲ ಅನ್ಯಾಯ ಅಸಮಾನತೆಗಳ ವಿರುದ್ಧ ಹೋರಾಟ ನಡೆಸುತ್ತಿದೆ. ಬೆಂಗಳೂರಿನ ಸರ್ಜಾಪುರದ ಮೇಸ್ತ್ರಿ ಪಾಳ್ಯ ಕರೆಗಾಗಿ ನಾಗರಿಕರು ನಡೆಸಿದ ಹೋರಾಟವಿರಬಹುದು, ಅಥವಾ ರಾಜಾಜಿನಗರ ನಿವಾಸಿಗಳು ತಮ್ಮ ಖಾತಾಪತ್ರಗಳನ್ನು ಪಡೆಯುವ ಕ್ರಿಯೆಯಲ್ಲಿ ನಡೆಯುವ ಲಂಚಾವತಾರದ ವಿರುದ್ಧ ಎತ್ತಿದ ಧ್ವನಿ ಇರಬಹುದು. ಇಂತಹ ಯಾವುದೇ ಒಳ್ಳೆಯ ಕಾರ್ಯಗಳಲ್ಲಿ ನಮ್ಮ ಬೆಂಗಳೂರು ಪ್ರತಿಷ್ಠಾನ ನಾಗರಿಕರಿಗೆ ಹೆಗಲು ಕೊಡುತ್ತಾ ಬಂದಿದೆ. As part of its endeavors to instill a sense of civic pride among the citizens of Bengaluru, the Namma Bengaluru Foundation launched the Namma Bengaluru Awards in 2009. ಈ ಪ್ರಶಸ್ತಿಗಳು ಅತ್ಯಂತ ವಿಶಿಷ್ಟವಾಗಿದ್ದು, ಈ ಪ್ರಕ್ರಿಯೆಯನ್ನು ಜನರಿಂದ ಜನರಿಗಾಗಿ ನೀಡುವ ಜನರ ಪ್ರಶಸ್ತಿಗಳು ಎಂದೇ ವರ್ಣಿಸಬಹುದಾಗಿದೆ. ಈ ಪ್ರಶಸ್ತಿ ವಿಜೇತರನ್ನು ಆಯ್ಕೆ ಮಾಡಲು ಅವರ ಅರ್ಹತೆ ಮಾನದಂಡವೇ ಹೊರತು ಅವರ ಪರ ಬಂದಂತಹ ನಾಮಕರಣಗಳ ಸಂಖ್ಯೆಯಲ್ಲ. Last year, 14 such people stood on this very stage as the city applauded their efforts. This year, we are here again to continue this tradition of recognition and reward. ಕಳೆದ ಬಾರಿ ಕಂಡ ಅದ್ಭುತ ಜನರ ಪ್ರತಿಕ್ರಿಯೆ ಮತ್ತು ಯಶಸ್ಸಿನಿಂದ ಸ್ಫೂರ್ತಿ ಹೊಂದಿದ ನಾವು ಈ ಬಾರಿ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ನಮ್ಮ ಬೆಂಗಳೂರು ಪ್ರಶಸ್ತಿ 2010 ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಅದರಂತೆ ಸಂಸದರಾದ ಶ್ರೀಯುತ ರಾಜೀವ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ 2010ನೇ ಸಾಲಿನ ನಮ್ಮ ಬೆಂಗಳೂರು ಪ್ರಶಸ್ತಿಗಳ ಬಗ್ಗೆ ವಿವರಗಳನ್ನು ಬಿಡುಗಡೆ ಮಾಡಲಾಯಿತು. At the press meet held to announce the Namma Bengaluru Awards 2010, we announced to the public to once again nominate the people and organizations who they felt were deserving of this award. We also announced our jury panel, one that is as diverse as it is illustrious. Eminent luminaries from various walks of life, sportspersons, politicians, social workers, entrepreneurs, public servants, every member of the Namma Bengaluru jury panel has been chosen with much thought to pick the real heroes of our city. ಇಂದಿನ ರಭಸದ ಬೆಂಗಳೂರು ಜೀವನದಲ್ಲಿ ಜೀವಂತವಾಗಿರೋರ ಬಗ್ಗೆನೇ ಯೋಚನೆ ಮಾಡಕ್ಕೆ ಯಾರಿಗೂ ಸಮಯ ಇಲ್ಲ. ಅಂಥದ್ರಲ್ಲಿ ಬೀದಿಯಲ್ಲಿ ಬಿದ್ದಿರೋ ಅನಾಥ ಶವಗಳ ಬಗ್ಗೆ ಯಾರು ಕೇರ್ ಮಾಡ್ತಾರೆ ಹೇಳಿ? ಈ ಮಹಾನುಭಾವ ಮಹಾದೇವ ಅವರು ನೋಡಿ, ಅಂತಹ 42,000 ಅನಾಥ ಶವಗಳಿಗೆ ಶ್ರದ್ಧಾಪೂರ್ವಕವಾಗಿ ಸಂಸ್ಕಾರ ಮಾಡಿ ಧನ್ಯರಾಗಿದ್ದಾರೆ. ಅಪರಾಧ ಮಾಡಿ ಜೈಲು ಸೇರಿರೋ ದುರ್ದೈವಿಗಳ ಗತಿಯನ್ನು
ಆ ಕೈದಿಗಳ ವಾತ್ಸಲ್ಯ ವಂಚಿತ ಮಕ್ಕಳಿಗೆ ಪ್ರೀತಿಯ ಜೊತೆಗೆ ಶಿಕ್ಷಣ ಕೂಡ ಸಿಗುವಂತೆ ಕೆಲಸ ಮಾಡ್ತಿರೋ ಕರುಣಾಮಯಿ ಸಿಸ್ಟರ್ ಅದೇಲ್ ಕೋರಾ. ನಮ್ಮ ಬೆಂಗಳೂರಲ್ಲಿ ಈ ರೀತಿ ಅಸಾಮಾನ್ಯ ಸೇವೆ ಮಾಡ್ತಿರುವಂಥ ಸಾಮಾನ್ಯ ಜನರು ಹಲವರಿದ್ದಾರೆ. ಅಂಥವ್ರನ್ನ ಗುರುತಿಸಿ ಬಂಧಿಸೋದೇ ನಮ್ಮ ಬೆಂಗಳೂರು ಪ್ರಶಸ್ತಿಯ ಉದ್ದೇಶ. ಅಂಥವ್ರು ನಿಮಗೆ ಯಾರು ಗೊತ್ತಿದ್ರೆ ಅವರ ಹೆಸರನ್ನ ನೀವು ನಾಮಕರಣ ಮಾಡಬಹುದು. ಅವರ ಗೆಲುವಿಗೆ ನಿಮ್ಮ ಒಬ್ಬರ ಅನುಮೋದನೆಯೇ ಸಾಕು. The Namma Bengaluru Awards 2010 has been met with a staggering response from Bengaluru. Over 10,000 applications poured in, ample proof that the city does indeed care about recognizing its unsung heroes. The jury was faced with the mammoth task of sifting through these nominations. And after much debate and discussion, comprehension and contemplation, they arrived at a short list of 21 nominees for the Namma Bengaluru Awards 2010. Like the awards last year, these nominees have been divided into two categories: public and private. A third category has also been added to the NBA this year, an award for the Namma Bengalurian of the Year. Tonight, let's all share in the glory of the real heroes of Bengaluru. Let us dedicate this evening to the people and organizations whose efforts have kept the spirit of our city alive. Let us all come together as one, because this is Namma Bengaluru. This is our Bangalore. ನಮ್ಮ ಬೆಂಗಳೂರು ಅವಾರ್ಡ್ಸ್ನ ನಾಮಿನೀಸ್ಗಳಿಗೆ ಅಷ್ಟು ಜನಕ್ಕೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಈ ಅವಾರ್ಡ್ಸು ತುಂಬ ದೊಡ್ಡ ಕಾರ್ಯಕ್ರಮ ಆಗಿ ನಮ್ಮ ಬೆಂಗಳೂರು ಅವಾರ್ಡ್ಸ್ ಸೆರೆಮನಿ ಏನಂತ ಇದೆ ವರ್ಷ ಪೂರ್ತಿನೂ ದೊಡ್ಡದಾಗಿ ಇಂಪ್ರೂವ್ ಆಗಿ ಮುಂದೆ ಬರಲಿ ಅಂತೇಳಿ ಅದರಲ್ಲಿ ಕೇಳ್ಕೊಳ್ತೀನಿ.